ಟಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಏತಕ್ಕಾಗಿ ಹೋರಾಟ? ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅಷ್ಟೆಲ್ಲ ವಾರ್ಡನ್ ಶಿಲ್ಪ ಅವರನ್ನು ಸೇವೆಯಿಂದ ಅಮಾನತು ಮಾಡಲೇಬೇಕು. ನಮ್ಮ ಸಿಬ್ಬಂದಿ ಕಿರುಕುಳ ನೀಡಿದ ವಾರ್ಡನ್ ಅವರಿಗೆ ಹೇಳಿ ಧಿಕ್ಕಾರ. ಹಾಸ್ಟೆಲ್ ಸಿಬ್ಬಂದಿ ಕಿರುಕುಳ ನೀಡುತ್ತಿರುವ ಶಿಲ್ಪ ಹೆಡಾಳಿ ಅವರಿಗೆ ಹೇಳಿ ಧಿಕ್ಕಾರ. ಎಲ್ಲಿವರೆಗೆ ಹೋರಾಟ? ಎತ್ತಕ್ಕಾಗಿ ಹೋರಾಟ. ಬೇಕೇ ಬೇಕು. ಬೇಕೇ ಬೇಕು. ಹಿರಿಯ ಪಾಲಕರ ಶಿಲ್ಪ ಹೆಡಾಳಿ ಅವರನ್ನು ಸೇವೆಯಿಂದ ಅಮಾನತು ಮಾಡಲೇಬೇಕು. ಎಲ್ಲಿವರೆಗೆ ಹೋರಾಟ? ಹೊರಗುತ್ತಿ ನೌಕರ ಸಂಘ ಜಿಲ್ಲಾ ಸಮಿತಿ ಬಾಗಲಕೋಟೆ ತಾಲೂಕು ಸಮಿತಿ ಬೀಳಿಗೆ ವತಿಯಿಂದ ಇವತ್ತು ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ, ಈ ಪ್ರತಿಭಟನೆ ಉದ್ದೇಶ ಏನಂದರೆ ಶ್ರೀಮತಿ ಭಾರತಿ ಚಲವಾದಿ ಅವರು ಸುಮಾರು ಹೊರಗುತ್ತಿಗೆ ಆಧಾರದ ಮೇಲೆ 15-20 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅಲ್ಲಿಯ ನಿಲಯ ಪಾಲಕರಾಗಿರ್ತಕ್ಕಂಥ ಶ್ರೀಮತಿ ಭಾರತಿ ಶಿಲ್ಪ ಹೆಡಾಳಿ ಅವರು ಆ ಭಾರತೀಯವರಿಗೆ ಅವೇಶ ಶಬ್ದಗಳಿಂದ ಮತ್ತು ಜಾತಿ ನಿಂದನೆ ಮಾಡಿ ಮತ್ತು ಚಪ್ಪಲಿಯಿಂದ ಅವರಿಗೆ ಅವರ ಮೇಲೆ ಎಸೆದಿರ್ತಕ್ಕಂಥ ಒಂದು ಕೃತ್ಯವನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮಾನ್ಯ ತಾಲೂಕಾ ಕಲ್ಯಾಣಾಧಿಕಾರಿಗಳು ಬಂದು ಮನೆ ತಗೊಂಡಿದ್ದಾರೆ. ನಮ್ಮ ಒಂದು ಉದ್ದೇಶ ಕೂಡಲೇ ಅವರನ್ನು ಸೇವೆಯಿಂದ ಅಮಾನತಿನಲ್ಲಿಟ್ಟು ತನಿಖೆ ಮಾಡಿ ಕಾನೂನು ಕ್ರಮವನ್ನು ಜರುಗಿಸಬೇಕು. ಇಲ್ಲಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತೇಳಿ ಮೂಲಕ ತಾಲೂಕು ಅಧಿಕಾರಿಗಳ ಗಮನಕ್ಕೆ ತರುತ್ತಾ ಇವತ್ತೇನು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈಗಾಗಲೇ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅವರು ಯಾವುದೇ ಕ್ರಮ ತೆಗೆದುಕೊಳ್ಳದಿದ್ರೆ ಮುಂದೆ ನಾವು ಹೋರಾತ್ರಿದ 3 ದಿನಗಳೊಳಗೆ ಇವರು ಏನೋ ಆಕ್ಷನ್ ಮಾಡದೇ ಇದ್ದಲ್ಲಿ ನಾವು ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಧರಣಿಯನ್ನು ಮಾಡ್ತೀವಿ ಅಂತ ಹೇಳಿ ಈ ಮಾಧ್ಯಮದ ಮೂಲಕ ತಾಲೂಕು ಅಧಿಕಾರಿಗಳು ತಮ್ಮ 3 ದಿನಗಳ ಒಳಗಾಗಿ ಅವ್ರೇನು ಕ್ರಮ ತೆಗೆದೇ ಹೋದಲ್ಲಿ ನಾವು ಹೋರಾತ್ರಿ ಧರಣಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತೇವೆ. ಈ ಮೂಲಕ ಮಾಧ್ಯಮದ ಮೂಲಕ ಅಧಿಕಾರಿಗಳ ಹೇಳಿಕೆ ನಾನು ಬಯಸ್ತೀನಿ. ನಮ್ಮ ಹೊರಗುತ್ತಿ ಸಿಬ್ಬಂದಿಯಾದ ಶ್ರೀಮತಿ ಭಾರತಿ ಚಲವಾದಿಯವರು ಸುಮಾರು 20 ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ಬೀಳಿಗೆ DCWD 1522 ಕಾರ್ಯನಿರ್ವಹಿಸುತ್ತಿದ್ದು ಇವರಿಗೆ ನಿಲಯ ಪಾಲಕರಾದ ಶ್ರೀಮತಿ ಶಿಲ್ಪ ಹೆಡಾಳಿ ಅವರು ದಿನಾಂಕ 3/6/2025 ಮಂಗಳವಾರ ಹೊರಗುತ್ತಿ ಸಿಬ್ಬಂದಿಯಾದ ಶ್ರೀಮತಿ ಭಾರತಿ ಚಲವಾದಿ ಅವರಿಗೆ ಅವೇಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿದ್ದು ಮತ್ತು ಚಪ್ಪಲಿಯಿಂದ ಅವರ ಮೇಲೆ ಎಸೆದಿದ್ದಾರೆ. ಇವರು ಸೀನಿಯರ್ ಆಧಾರದ ಮೇಲೆ ಕೆಲಸಕ್ಕೆ ತೆಗೆದುಕೊಳ್ಳಲು ಸರ್ಕಾರ ಆದೇಶಿದ್ದರೂ ಕೂಡ ಅದನ್ನು ಗಾಳಿಗೆ ತೂರಿ ತಮಗೆ ಬೇಕಾದ ಕೆಲಸಕ್ಕೆ ತೆಗೆದುಕೊಂಡಿದ್ದಾರೆ ಹಾಗೂ ಸಿಬ್ಬಂದಿಗಳಿಗೆ ಕಿರುಕುಳ ನೀಡುತ್ತಿದ್ದಾರೆ. ಕೂಡಲೇ ಇವರ ಮೇಲೆ ಕಾನೂನು ಕ್ರಮ ಮತ್ತು ತನಿಖೆ ಮಾಡಿ ಇವರನ್ನು ಸೇವೆಯಿಂದ ಅಮಾನತು ಮಾಡಬೇಕು. ತಾವು ಇವರ ವಿರುದ್ಧ ತಾಲೂಕು ಮಟ್ಟ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸುತ್ತೇವೆ. ಇಲ್ಲವಾದರೆ ಜಿಲ್ಲಾ ಮಟ್ಟ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡುತ್ತಾ ಮತ್ತು ಶ್ರೀಮತಿ ಭಾರತಿ ಚಲವಾದಿ ಇವರಿಗೆ ಜಾತಿ ನಿಂದನೆ FIR ಮಾಡಬೇಕಾಗುತ್ತದೆ. ತಾವು ದಯವಿಟ್ಟು ಕೂಡಲೇ ಹೊರಗುತ್ತಿ ಸಿಬ್ಬಂದಿಯಾದ ಇವರಿಗೆ ಅವಮಾನವಾಗಿದ್ದು ಇವರಿಗೆ ನ್ಯಾಯ ಕೊಡಿಸಬೇಕೆಂದು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿ ನೌಕರ ಸಂಘ ಜಿಲ್ಲಾ ಸಮಿತಿ ಬಾಗಲಕೋಟೆ ತಾಲೂಕು ಸಮಿತಿ ಬೀಳಿಗೆ ವತಿಯಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಬೀಳಿಗೆ ಇವರಿಗೆ ಶ್ರೀಮತಿ ಶಿಲ್ಪ ಹೆಡಾಳಿ ನಿಲಯ ಪಾಲಕರು ಇವರನ್ನು ಸೇವೆಯಿಂದ ಅಮಾನತು ಮಾಡುವ ಕುರಿತು ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಮ್ಮ ಹೊರಗುತ್ತಿ ಸಿಬ್ಬಂದಿಯಾದ ಶ್ರೀಮತಿ ಭಾರತಿ ಚಲವಾದಿ ಇವರು ಸುಮಾರು 20 ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯ ಬೀಳಿಗೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇವರಿಗೆ ನಿಲಯ ಪಾಲಕರಾದ ಶ್ರೀಮತಿ ಶಿಲ್ಪ ಹೆಡಾಳಿ ಅವರು ದಿನಾಂಕ 3/6/2025 ಮಂಗಳವಾರ ಹೊರಗುತ್ತಿ ಸಿಬ್ಬಂದಿಯಾದ ಶ್ರೀಮತಿ ಭಾರತಿ ಚಲವಾದಿಯವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಮತ್ತು ಜಾತಿ ನಿಂದನೆ ಮಾಡಿದ್ದು ಮತ್ತು ಚಪ್ಪಲಿಯಿಂದ ಅವರ ಮೇಲೆ ಎಸೆದಿದ್ದಾರೆ. ಇವರು ಸೀನಿಯರ್ ಆಧಾರದ ಮೇಲೆ ಕೆಲಸಕ್ಕೆ ತೆಗೆದುಕೊಳ್ಳಲು ಸರ್ಕಾರ ಆದೇಶಿದ್ದರೂ ಕೂಡ ಅದನ್ನು ಗಾಳಿಗೆ ತೂರಿ ತಮಗೆ ಬೇಕಾದವರನ್ನು ಕೆಲಸಕ್ಕೆ ತೆಗೆದುಕೊಂಡಿದ್ದಾರೆ ಹಾಗೂ ಸಿಬ್ಬಂದಿಗಳಿಗೆ ಕಿರುಕುಳ ನೀಡುತ್ತಿದ್ದಾರೆ. ಕೂಡಲೇ ಇವರ ಮೇಲೆ ಕಾನೂನು ಕ್ರಮ ಮತ್ತು ತನಿಖೆ ಮಾಡಿ ಇವರನ್ನು ಸೇವೆಯನ್ನು ಅಮಾನತು ಮಾಡಬೇಕು. ನಾವು ಇವರ ವಿರುದ್ಧ ತಾಲೂಕು ಮಟ್ಟ ಪ್ರತಿಭಟನೆ ಮಾಡಿ ಸಲ್ಲಿಸುತ್ತಿರುವ ಮನವಿ ಪತ್ರ ಇಲ್ಲವಾದರೆ ಜಿಲ್ಲಾ ಮಟ್ಟ
ಜಿಲ್ಲಾ ಮಟ್ಟದ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡುತ್ತಾ ಮತ್ತು ಶ್ರೀಮತಿ ಭಾರತಿ ಚಲವಾದಿಯವರಿಗೆ ಜಾತಿ ನಿಂದನೆ FIR ಮಾಡಬೇಕಾಗುತ್ತದೆ. ತಾವು ದಯವಿಟ್ಟು ಕೂಡಲೇ ಹೊರಗುತ್ತಿ ಸಿಬ್ಬಂದಿಯವರಿಗೆ ಅವಮಾನವಾಗಿದ್ದು ಇವರಿಗೆ ನ್ಯಾಯ ಕೊಡಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾರೆ.